ಕಿರುತೆರೆ ನಟಿ ಕಾವ್ಯ ಗೌಡ ಮನೆಯಲ್ಲಿ ಕಲಹ. ಕಾವ್ಯ ಗೌಡ ದೂರಿನ ಬೆನ್ನಲ್ಲೇ ವಾರಗಿತ್ತಿಯಿಂದಲೂ ಪ್ರತಿದೂರು. ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್, ಪೊಲೀಸರಿಂದ ವಿಚಾರಣೆ. ನಾನು ತಪ್ಪೇ ಮಾಡಿಲ್ಲ ಅಂತಿರೋ ರಾಜೀವ್ ಗೌಡ ಬಂಧನಕ್ಕೆ ಪೌರಾಯುಕ್ತೆ ಅಮೃತ ಗೌಡ ಹೇಳಿದ್ದೇನು? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ATM ದರೋಡೆ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಿರುತೆರೆಯ ಜನಪ್ರಿಯ ನಟಿ ಕಾವ್ಯಗೌಡ ಹಾಗೂ ಅವರ ಪತಿ ಸೋಮಶೇಖರ್ ಮೇಲೆ ಮಾರಣಾಂತಿಕ ಹಲ್ಲೆಯ ಆರೋಪ ಕೇಳಿಬಂದಿದೆ. ನಟಿ ಕಾವ್ಯಗೌಡ ಜನಪ್ರಿಯತೆಯನ್ನು ಸಹಿಸದೆ ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದಲೇ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಅಲ್ಲದೆ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿನ್ನನ್ನು ರೇಪ್ ಮಾಡ್ತೇನೆ ಅಂತೇಳಿ ಕಾವ್ಯಗೌಡಗೆ ರವಿಕುಮಾರ್ ಎಂಬಾತ ಬೆದರಿಕೆ ಹಾಕಿದ್ದಾನೆ. ಈ ಸಂಬಂಧ ಕಾವ್ಯಗೌಡ ಅಕ್ಕ ಭವ್ಯಗೌಡ ಅವರಿಂದ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ನಟಿ ಕಾವ್ಯಗೌಡ ಮೇಲೂ ಕೂಡ ಹಲ್ಲೆ ಮಾಡಿ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಬೆದರಿಸಿದ್ದಾರೆ. ಸದ್ಯ ದಂಪತಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇತ್ತ ಕಾವ್ಯಗೌಡ ವಿರುದ್ಧ ಪ್ರೇಮ ಎಂಬುವರು ಪ್ರತಿ ದೂರು ಕೊಟ್ಟಿದ್ದಾರೆ. ಪ್ರೇಮ ತಂದೆ ರವಿಕುಮಾರ್ಗೆ ಕರೆ ಮಾಡಿ ಧಮಕಿ ಹಾಕಿದ್ದಾರೆ ಅಂಥೇಳಿ ಕಾವ್ಯ, ಸೋಮಶೇಖರ್, ಭವ್ಯಗೌಡ ಸೇರಿ ಇತರರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈಗ FIR ಆಗಿದೆ. ಕಾನೂನು ಪ್ರಕಾರ ಅವ್ರು ಏನು ತಗೋಬೇಕೋ ಅವ್ರು ತಗೊಂತಾರೆ. ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ, ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ ₹1 ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ? ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು ಹಂಗಂತ ಬಂದಿದ್ರೆ, ನನ್ನ ಅಕೌಂಟಿಗೆ ಬಂದಿದ್ರೆ ಡೆಫಿನೆಟ್ ಆಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರೋ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ ಇದೆ. ಕಿರುತೆರೆ ನಟಿ ಕಾವ್ಯಗೌಡ ಪತಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕಾವ್ಯಗೌಡ ದೂರಿನ ಬೆನ್ನಲ್ಲೇ ವಾರಗಿತ್ತಿಯಿಂದಲೂ ಕೂಡ ಪತಿ ಸೋಮಶೇಖರ್ ಅತ್ತಿಗೆ ಪ್ರೇಮ ಎಂಬುವರಿಂದ ಪ್ರತಿ ದೂರು ದಾಖಲಾಗಿದೆ. ನಿನ್ನೆ ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡ್ತಿದ್ದ ಪ್ರೇಮ, ನಂದೀಶ್ ಈ ವೇಳೆ ಮನೆಗೆ ಬಂದ ಕಾವ್ಯ, ಇದು ನಮ್ಮನೆ, ನೀವು ಹೊರಗೆ ಹೋಗಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾರೆ ಎನ್ನೋ ಆರೋಪ ಕೇಳಿಬಂದಿದೆ. ಕಾವ್ಯ ಸಹೋದರಿ ಭವ್ಯಾಳಿಂದ ಪ್ರೇಮ, ನಂದೀಶ್ಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಪ್ರೇಮ ತಂದೆ ರವಿಕುಮಾರ್ಗೆ ಕರೆ ಮಾಡಿ ಧಮಕಿ ಹಾಕಿದ್ದಾರೆ. ಮಾಂಗಲ್ಯ ಸರವನ್ನ ಕಿತ್ತೆಸೆದ ಬಗ್ಗೆ ದೂರಿನಲ್ಲಿ ಪ್ರೇಮ ಎಂಬುವರು ಉಲ್ಲೇಖ ಮಾಡಿದ್ದಾರೆ. ರವಿಕುಮಾರ್ ಮಾತನಾಡಿ, ನಾನು ಯಾವುದೇ ಬೆದರಿಕೆ ಹಾಕಿಲ್ಲ, ನನ್ನ ಮೇಲೆ ಕಾವ್ಯಗೌಡ ಗಂಡ ಸೋಮಶೇಖರ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇತ್ತ ಕಾವ್ಯಗೌಡ ಮಾತನಾಡಿ, ನಾನು ಕಾನೂನು ಮೂಲಕ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ, ನಿನ್ನ ಕೊಲೆ ಮಾಡ್ತೀನಿ ಎಲ್ಲ ಮಾತಾಡಿದ್ದಾರೆ. ಊಟ ಮಾಡ್ತಾ ಇದ್ವಿ, ಆಕೆ ಏಕಾಏಕಿ ಕಾವ್ಯಗೌಡ ಬಂದು ನನ್ನ ಮನೆ ಇದು, ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ಆನ್ಸರ್ ಮಾಡೋದಕ್ಕೆ ಸರ್ ಪೊಲೀಸ್ ಇದ್ದಾರೆ ಸರ್, ಆನ್ಸರ್ ಮಾಡಲಿ. ನಮ್ಮ ಮಾವ ಹೇಳ್ಬೇಕು ಸರ್, ಅವರಪ್ಪ ಅಲ್ಲ. ತಗೋಬೇಕು, ಅದನ್ನ ತಗೊಂತೀನಿ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಪರಾರಿಯಾಗಿದ್ದ ಪುಡಾರಿ ನಾಯಕ ರಾಜು ಗೌಡನನ್ನ ಪೊಲೀಸರು ಕೊನೆಗೂ ಕೇರಳದ ಗಡಿ ಭಾಗದಲ್ಲಿ ಬಂಧಿಸಿದ್ದಾರೆ. ಆರೋಪಿ ರಾಜು ಗೌಡನನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ಪೊಲೀಸ್ ಅತಿಥಿ ಗೃಹದಲ್ಲಿ ವಿಚಾರಣೆ ನಡೆಸಲಾಗಿದೆ. ಬಳಿಕ ರಾಜು ಗೌಡನನ್ನ ವೈದ್ಯಕೀಯ ಪರೀಕ್ಷೆಗೆ ಹಾಜರುಪಡಿಸಲಾಯಿತು. ತನಿಖೆಯ ಭಾಗವಾಗಿ ಪೊಲೀಸರು ರಾಜು ಗೌಡ ಬೆದರಿಕೆ ಹಾಕಿದ ಆಡಿಯೋ ಹಾಗೂ ವಾಯ್ಸ್ ಸ್ಯಾಂಪಲ್ ಅನ್ನ ತಾಳೆ ಹಾಕಲಿದ್ದಾರೆ. ಆ ಬಳಿಕ ವಾಯ್ಸ್ ಸ್ಯಾಂಪಲ್ FSLಗೆ ಕಳುಹಿಸಲಿದ್ದಾರೆ. ಇನ್ನು ರಾಜು ಗೌಡಗೆ ಆಶ್ರಯ ಕೊಟ್ಟಂತಹ ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಇತ್ತ ಇಲಾಖೆಯಿಂದ ಪ್ರಕರಣದ ಬಗ್ಗೆ ಮಾಹಿತಿ ನೀಡುವಂತೆ ಪೌರಾಯುಕ್ತೆ ಅಮೃತ ಗೌಡಗೆ ಸೂಚಿಸಲಾಗಿತ್ತು. ಹೀಗಾಗಿ ಬೆಂಗಳೂರಿನ ವಿಕಾಸಸೌಧದಲ್ಲಿರುವ ಪೌರಾಡಳಿತ ಇಲಾಖೆಯ ಕೇಂದ್ರ ಕಚೇರಿಗೆ ಹಾಜರಾಗಿದ್ರು. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಅಮೃತ ಗೌಡ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ನಿನ್ನೆ ಅವರಿಗೆ ಸಿಕ್ಕಿದ್ದಾರೆ, ಅವರ ಮೇಲೆ ಬೇರೆ ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಕ್ರಮ ತಗೊಳ್ಬೇಕು ಅದು ನಾವು ಮಾಡ್ತಾ ಇದ್ದೀವಿ. ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಒಬ್ರು ಇವ್ರ ಜೊತೆ ಏನೊಬ್ರು ಫ್ರೆಂಡ್ ಇತ್ತು, ಅವರು ಇವರಿಗೆ ಶೆಲ್ಟರ್ ಕೊಡ್ತಾ ಇತ್ತು, ಹೆಲ್ಪ್ ಮಾಡ್ತಾ ಇತ್ತು. ಅವ್ರಿಗೆ ಕೂಡ ನಾವು ಕರ್ಕೊಂಡ್ ಬಂದಿದ್ದೀವಿ. ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಸೀಸ್ ಮಾಡಬೇಕು, ಏನೇನು ಮಾಡಬೇಕು ಅದು ಈಗ IO ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸ್ ಮಾಡಬೇಕು ಕೋರ್ಟಲ್ಲಿ, ಆಮೇಲೆ IO ಡಿಸೈಡ್ ಮಾಡ್ತಾರೆ. ಸಿನ್ಸ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಎಲ್ಲ ಪವರ್ಸ್ ಇದೆ, ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರಿಗೆ ಏನೇನು ಹೆಲ್ಪ್ ಬೇಕು, ಅವರಿಂದ ಏನೇನು ಎವಿಡೆನ್ಸ್ ಬೇಕು, ಅವ್ರದ್ದು ಹೇಳಿಕೆ ಬೇಕು, ಏನೇನು ಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಡಿಸೈಡ್ ಮಾಡ್ತಾರೆ. ಆಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ನಿನ್ನೆ ಕೇರಳದಲ್ಲಿ ಅರೆಸ್ಟ್ ಆಗಿದ್ದ ಪುಡಾರಿ ನಾಯಕ ರಾಜೀವ್ ಗೌಡನನ್ನ ಇವತ್ತು ಶಿಡ್ಲಘಟ್ಟಕ್ಕೆ ಕರೆತರಲಾಗಿದೆ. ನಿನ್ನೆ ರಾತ್ರಿ ಇಡೀ ವಿಚಾರಣೆ ನಡೆಸಿದ್ದ ಪೊಲೀಸರು ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೂ ಪೊಲೀಸರು ಪಡೆದಿದ್ದಾರೆ. ರಾತ್ರಿ ಇಡೀ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಿದ್ದ ಪೊಲೀಸರು ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ FSLಗೆ ರವಾನಿಸಿದ್ದಾರೆ. ಇನ್ನು ವೈದ್ಯಕೀಯ ಪರೀಕ್ಷೆಯ ವೇಳೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ರಾಜೀವ್ ಗೌಡ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ,
ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದು ಕಾನೂನು ಹೋರಾಟ ನಡೆಸೋದಾಗಿ ರಾಜೀವ್ ಗೌಡ ಹೇಳಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿ ಪರಾರಿಯಾಗಿದ್ದ ಧಮ್ಕಿ ವೀರ ರಾಜೀವ್ ಗೌಡನನ್ನ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಅವರು ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ರಾಜೀವ್ ಗೌಡನನ್ನ ಬಂಧಿಸಿದ್ದಕ್ಕೆ ಪೊಲೀಸರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಮುಂದಿನದ ಕೋರ್ಟ್ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಇನ್ನು ವಿಕಾಸಸೌಧದಲ್ಲಿ ಸಚಿವ ರಹೀಂ ಖಾನ್ ಭೇಟಿಯಾದ್ರು. ಸಚಿವರು ಕೂಡ ನನಗೆ ಧೈರ್ಯವಾಗಿರಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಪೌರಾಯುಕ್ತೆ ಅಮೃತಾ ಗೌಡ ಜೊತೆಗೆ ನಮ್ಮ ಪ್ರತಿನಿಧಿ ಪವಿತ್ರ ಅವರು ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮೇಡಮ್, ಈಗ ಅವ್ರು ಪೊಲೀಸ್ ಅವರು ಲೆಟ್ ದೆಮ್ ಫಾಲೋ ದೇರ್ ಡ್ಯೂ ಪ್ರೋಸೆಸ್. ಕೋರ್ಟಲ್ಲಿದೆ, ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಇಟ್ ಮೇಡಮ್. ಪೊಲೀಸ್ ಆರ್ ಸಕ್ಸಸ್ಫುಲ್, ಕಂಗ್ರ್ಯಾಚುಲೇಟಿಂಗ್ ದೆಮ್ ಅಷ್ಟೇ ಮೇಡಮ್. ಇಟ್ ಶುಡಂಟ್ ಹ್ಯಾವ್ ಹ್ಯಾಪನ್, ಇಟ್ ಹಸ್ ಹ್ಯಾಪನ್. ಐ ಜಸ್ಟ್ ವಿಶ್ ಇಟ್ ಶುಡ್ ನಾಟ್ ಹ್ಯಾಪನ್. ಧೈರ್ಯವಾಗಿರಿ ಅಂದರು ಅಷ್ಟೇ ಮೇಡಮ್. ಕೋರ್ಟ್ ಡಿಸೈಡ್ ಮಾಡಲಿ ಮೇಡಮ್. ಲೆಟ್ ದ ಡ್ಯೂ ಪ್ರೋಸೆಸ್ ಆಫ್ ಲಾ ಫಾಲೋ. ಸಿಎಂಎಸ್ ಕಂಪನಿಯ ಮಾಜಿ ಸಿಬ್ಬಂದಿ ಹಾಗೂ ಇತರರಿಂದ ನಡೆದಿದ್ದ ರಾಬರಿ ಪ್ರಕರಣ ಮಾಸುವ ಮುನ್ನ ಮತ್ತೊಂದು ಪೇಮೆಂಟ್ ಸರ್ವಿಸ್ ಕಂಪನಿ ಸಿಬ್ಬಂದಿಯಿಂದ ಎಡವಟ್ಟು ನಡೆದಿರುವುದು ಬೆಳಕಿಗೆ ಬಂದಿದೆ. ಹಿಟಾಚಿ ಕಂಪನಿಯ ಸಿಬ್ಬಂದಿಗಳು ಎಟಿಎಂಗೆ ತುಂಬುವುದಕ್ಕೆ ತೆಗೆದುಕೊಂಡೋಗಿದ್ದ ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. 4 ಮಂದಿಯ ಒಂದು ಟೀಮು 50 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ರೆ 3 ಜನರ ಮತ್ತೊಂದು ತಂಡ 80 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಎಸ್ಕೇಪ್ ಆಗಿದೆ. 2 ವಂಚಕರ ತಂಡದ ವಿರುದ್ಧ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಎಸ್ಬಿಐ, ಆಕ್ಸಿಸ್ ಬ್ಯಾಂಕ್ ಎಟಿಎಂಗಳಿಗೆ ಪೇಮೆಂಟ್ ಸರ್ವಿಸ್ ನೀಡ್ತಾ ಇದ್ದಂತಹ ಹಿಟಾಚಿ ಪೇಮೆಂಟ್ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯಲ್ಲಿ ಎಟಿಎಂಗೆ ಹಣ ಡೆಪಾಸಿಟ್ ಮಾಡುವ ಕೆಲಸ ಮಾಡ್ತಿದ್ರು. 57 ಲಕ್ಷ ವಂಚನೆಯಲ್ಲಿ ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಕುಮಾರ್ ಆರೋಪಿಗಳಾದರೆ 80 ಲಕ್ಷ ರೂಪಾಯಿ ವಂಚನೆಯಲ್ಲಿ ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್, ವರುಣ್ ಎಂಬ ಸಿಬ್ಬಂದಿ ಆರೋಪಿಗಳಾಗಿದ್ದಾರೆ. ಉಡುಪಿ ಜಿಲ್ಲೆಯ ಸಾಸ್ತಾನ ಟೋಲ್ನಲ್ಲಿ ನಿವೃತ್ತ ಯೋಧರೊಬ್ಬರಿಗೆ ಅವಮಾನ ಮಾಡಿರುವ ವಿಚಾರ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಟೋಲ್ಗೇಟ್ನಲ್ಲಿ ಟೋಲ್ ಫ್ರೀ ವ್ಯವಸ್ಥೆ ಇದೆ ಅಂತ ಹೇಳುತ್ತಾ ಶಾಮರಾಜ್ ಸೂಕ್ತ ದಾಖಲೆಗಳನ್ನ ಟೋಲ್ ಸಿಬ್ಬಂದಿಗೆ ತೋರಿಸಿದ್ದಾರೆ. ಆದರೂ ಸಿಬ್ಬಂದಿ ಗೇಟ್ ದಾಟಲು ಬಿಟ್ಟಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಈ ಕಡತಗಳನ್ನ ಕಳುಹಿಸಿಕೊಡುವಷ್ಟರಲ್ಲಿ ಸಾಲು ಸಾಲು ವಾಹನಗಳು ಹಿಂಬದಿಯಿಂದ ನಿಂತು ಹಾರ್ನ್ ಮಾಡಿದೆ. ಆ ಕ್ಷಣಕ್ಕೆ ಶಾಮರಾಜ್ ಟೋಲ್ ಹಣ ಕಟ್ಟಿ ಗೇಟ್ ಪಾಸ್ ಆಗಿದ್ದಾರೆ. ಇದಾದ ನಂತರ ಟೋಲ್ ಗೇಟ್ ಪಕ್ಕದಲ್ಲಿ ಕೂತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಮಾಜಿ ಯೋಧನಿಗೆ ಅವಮಾನ ಮಾಡಲಾಗಿದೆ ಅಂತ ಜನ ಟೋಲ್ ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಾದ ಬೆನ್ನಲ್ಲೇ ಟೋಲ್ ಕಾರ್ಮಿಕರು ಎಚ್ಚೆತ್ತು ಶಾಮರಾಜ್ ಅವರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. मिस्टर सुरेश एंड शिवनाथ वो बोले पैसे के बिना छोड़ेंगे नहीं. ये होता है 25 जनवरी को मैं हूँ, कल रिपब्लिक डे है. मैं क्यों व्हील चेयर में बैठा हूँ आप बताइए, आप भी बताइए. क्या मैं व्हील चेयर में बैठने का कोई मतलब है क्या? एक वार कैजुअलिटी को या आर्मी रोल प्रकार देखिए ऑक्टोरॉय टैक्स को एक्सेम्पशन ये लेके मैं जा रहा हूँ, तब भी मुझसे टोल मांग रहे हैं, तो क्या फ़ायदा है? बस आप मुझे बताइए. ರಾತ್ರಿ 9 ಗಂಟೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ವೆಹಿಕಲ್ ಬಂದು ಸರ್. ಡಿಸಬಿಲಿಟಿನೇ ಇದ್ದರು, ಬಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಐಡಿ ಕೊಟ್ಟಿದ್ರು ಸರ್. ಫಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಐಡಿ ಕಾರ್ಡ್ಗೆ ಎಕ್ಸಿಸ್ಟ್ ಇಲ್ಲ ಅಂತ ಹೇಳಿದೆ. ತದನಂತರ ಡಿಸಬಿಲಿಟಿ ಐಡಿ ಕಾರ್ಡ್ ಕೊಟ್ಟರು ಸರ್. ಹಾಗಾಗಿ ನನಗೆ ಅದು ಗೊತ್ತಾಗಲಿಲ್ಲ. ನಮ್ಮ ಮೇಲೆ ಅಧಿಕಾರಿಗೆ ಕಳಿಸಿದ್ದೆ ಸರ್. ಅದು ಸ್ವಲ್ಪ ಅವ್ರು ಹೇಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಯಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್. ಹಾಡಹಗಲೇ ವಿಜಯಪುರದ ಹಲಸಂಗಿ ಗ್ರಾಮದಲ್ಲಿ ಚಿನ್ನದಂಗಡಿಯ ದರೋಡೆ ನಡೆದಿದೆ. ಪಿಸ್ತೂಲ್ ತೋರಿಸಿ ಅಂಗಡಿ ಮಾಲೀಕ ಮಹಾರುದ್ರ ಅನ್ನೋರನ್ನ ಹೆದರಿಸಿ 305 ಗ್ರಾಂ ಬಂಗಾರ, 1.5 kg ಬೆಳ್ಳಿಯನ್ನು ದೋಚಿದ್ದಾರೆ. ಇದರಿಂದಲೇ ನಮ್ಮ ಜೀವನ ಸಾಗ್ತಾ ಇತ್ತು, ಈಗ ನಾವು ಏನ್ ಮಾಡೋದು ಅಂತ ತೋಚ್ತಾ ಇಲ್ಲ ಅಂತೇಳಿ ಮಹಾರುದ್ರ ಹಾಗೂ ಪತ್ನಿ ಪ್ರೇಮ ಪಬ್ಲಿಕ್ ಟಿವಿ ಎದುರು ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಸ್ಥಳೀಯರಾದ ಅನಿಲ್ ಮೇಲೆ ದರೋಡೆಕೋರರು ಒಂದು ಗುಂಡನ್ನ ಹಾರಿಸಿದ್ದಾರೆ. ಆಗ ಅದು ಅನಿಲ ಬದಲು ಪಕ್ಕದಲ್ಲಿದ್ದಂತಹ ಬೇರೆ ವ್ಯಕ್ತಿಯ ಬಲಗಾಲಿಗೆ ತಗಲಿದೆ. ಮುಖಕ್ಕೆ ಮಾಸ್ಕ್, ಹೆಲ್ಮೆಟ್ ಹಾಕೊಂಡು, ಕೈಗೆ ಗ್ಲೌಸ್ ಅನ್ನು ಹಾಕೊಂಡು ಬೈಕ್ ಮೇಲೆ ಬಂದು ಚಿನ್ನವನ್ನು ದೋಚಿದ್ದಾರೆ. ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಿ ಅದರ ಬದಲಾಗಿ ಜಾರಿಗೆ ತಂದಿರೋ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದು ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯಿಸಿ ರಾಜ್ಯ ಕಾಂಗ್ರೆಸ್ ಪಕ್ಷ ರಾಜಭವನ ಚಲೋ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಪ್ರತಿಭಟನೆಯ ಬಳಿಕ ಸಿಎಂ, ಡಿಸಿಎಂ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ನಿಯೋಗ ಲೋಕಭವನಕ್ಕೆ ಆಗಮಿಸಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ವಾಪಸಾದ ಬಳಿಕ ಸಿಎಂ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದ ಬಡವರು, ದಲಿತರು, ರೈತರಿಗೆ ಅನ್ಯಾಯ ಮಾಡ್ತಿದೆ. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ವಾಪಸ್ ಪಡೆದು ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಜಾರಿಗೆ ತರಬೇಕು. ಅಲ್ಲಿಯವರೆಗೂ ನಮ್ಮ ಹೋರಾಟ ನಡೆಯಲಿದೆ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಮಹಾತ್ಮ ಗಾಂಧಿ ಹೆಸರನ್ನ ನಾವು ಬಿಡೋಲ್ಲ. ಪ್ರತಿ ಗ್ರಾಮ ಪಂಚಾಯಿತಿ ಹೆಸರಿನ ಮುಂದೆ ಮಹಾತ್ಮ ಗಾಂಧಿ ಹೆಸರನ್ನ ಸೇರಿಸ್ತೀವಿ. ಸಿಎಂ ಕೂಡ ಇದಕ್ಕೆ ಸಮ್ಮತಿಸಿದ್ದಾರೆ. ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ರು ಅಂತ ಸಿಡಿದೆದ್ದಿದ್ದಾರೆ. ಜಿ ರಾಮ್ಜಿ ಕಾಯ್ದೆ ಮಾಡೋದ್ರಿಂದ ಸಂವಿಧಾನ ಹಕ್ಕನ್ನ ಕೊಟ್ಟಿದ್ದಂತ ಹಕ್ಕನ್ನ ಕಿತ್ಕೊಂಡಾಗ ಆಗ್ತದೆ. ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಜಾರಿಗೆ ಕೊಡಬೇಕು.
ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ.